ಹೋರಾಟ ಮಾಡಬೇಕಾದ್ರು ನಿಮ್ಮ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ನಾವೇನಾದ್ರೂ ನಿಮ್ಮ ಪಕ್ಷದಲ್ಲಿ 30 ವರ್ಷ ನೀವು ಬೇರೆ ಪಕ್ಷದಲ್ಲಿದ್ರೆ ನಾವೇನಾದ್ರೂ ಬಂದ್ಬಿಟ್ಟು ಕಾರ್ಯಕರ್ತರು ಕೆಲಸ ಕೊಡಿ ಸ್ವಾಮಿ ಅಂತ ಕೇಳಿದೀವಾ? ಕೇಳಿರ್ಲಿಲ್ಲ. ಇವತ್ತು ಯಾಕೆ ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಾ? ಎತ್ತೋರು ಹೆಗ್ಗಣ ಮುದ್ದು ಸ್ವಾಮಿ, ನಮ್ಮ ಪಕ್ಷ ಬಂದ ನಾವು ಕೆಲಸ ಮಾಡ್ತೀವಿ, ನಿಮ್ ಪಕ್ಷ ಬಂದ ನೀವು ಕೆಲಸ ಮಾಡಿ ಸ್ವಾಮಿ. ಇದ್ರಲ್ಲಿ ತಪ್ಪೇನೈತೆ? ಗೋವಿಂದರಾಜು ನಮ್ಮ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಾರೆ, ತಪ್ಪೇನದ್ರಲ್ಲಿ? ಅಥವಾ ಏನಾದ್ರು ಬಂದು JDS ಮನೆಯಲ್ಲಿ ಬಂದ್ಬಿಟ್ಟು ಕೆಲಸ ಕೊಡಿ ಅಂತ ಕೇಳಿದೀವಾ? ಮೊನ್ನೆ ನಮ್ಮ MLA ನವರು ಮತ್ತೆ ಕಂಬಾಳು ಬಂದಿದ್ರು. ಕಂಬಾಳು ಬಂದಾಗ ನಾವು ಕೇಳಿದ್ವಿ, ಸ್ವಾಮಿ ರೈತರಿಗೆ ಅನ್ಯಾಯ ಆಗಿ ಸ್ವಾಮಿ 1,60,00,000 ಫಿಕ್ಸ್ ಮಾಡಿದ್ದಾರೆ ಸ್ವಾಮಿ, ನೀವು ಹೆಚ್ಚಿಗೆ ಮಾಡ್ಬೇಕು ಸ್ವಾಮಿ ಅಂತ ಕೇಳಿದಾಗ ಅವ್ರು ಬಂದೇ ಇರಲಿಲ್ಲ ಕಾರ್ಯಕ್ರಮಕ್ಕೆ. ಮಾದೇವಣ್ಣ 1,80,00,000 ಮಾಡಿಸಿದ್ದೀರಿ, ಹೋಗಿವ ನಿಮ್ ಮನೆಗೆ ಅಂದ್ರು. ತುಂಬಾ ಸಂತೋಷ ಆಯ್ತು ನಮ್ಗೆ. ಇದು ಮಾಡತ್ತಪ್ಪ ನಮ್ಮ ಇವ್ರು ಶಾಸಕರು. ಇವತ್ತು ಪ್ರತಿ ಮನೆಯಲ್ಲಿ ಪ್ರತಿ ಹಳ್ಳಿನಲ್ಲಿ ಇವತ್ತು ನಮ್ಮ MLA ಅವ್ರನ್ನ ಹೊಗಳ್ತಾ ಇದ್ದಾರೆ. ಯಾಕೆ ಹೊಗಳ್ತಾರೆ? ಎಲ್ಲಾ ಪಕ್ಷದವರು ಹೊಗಳ್ತಾರೆ ಸ್ವಾಮಿ. ಇವಾಗ ನಮ್ಮೂರಿನಲ್ಲಿ ಕೆಲವು BJP ಕಾರ್ಯಕರ್ತಿದ್ದಾರೆ, ನಮ್ಮ MLA ಅವ್ರು ಹೊಗಳ್ತಾರೆ. ಯಾಕೆ ಹೊಗಳ್ತಾರೆ? ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ. ಇವತ್ತು ಗೋವಿಂದರಾಜು ಒಂಥರ ಹಸ್ಮಗು ಇದ್ದಂಗೆ, ಏನ್ ಬೇಕಾದ್ರೆ ಯಾರು ಬೇಕಾದ್ರೂ ಕೆಲಸ ಮಾಡಿಸ್ಕೊಂಬೋದು, ಅವ್ರು ಮಾಡತ್ತಪ್ಪ, ಮಾಡ್ಕೊಡತ್ತಪ್ಪ. ಇದು ನೀವು ಟೀಕೆ ಮಾಡ್ತಿರಲ್ಲ, ಸರಿನಾ? ಇವತ್ತು ಹಳ್ಳಿನಲ್ಲಿ ಸ್ಕೂಲ್ ಮಕ್ಕಳಿಗೆ ಇವತ್ತು ಸಮವಸ್ತ್ರ ಕೊಡ್ತಾರೆ, ಆಮೇಲೆ ಹೆಂಗಸರು ಮಕ್ಕಳಿಗೆ ಬಟ್ಟೆ ಕೊಡ್ತಾರೆ. ಇದು ತಪ್ಪ? ಇದು ಮಾಡಿದ್ರೆ ನೀವು ಸರಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇವತ್ತು ರಾಗಿ ಹಾಕ್ತಾರೆ, ಇವತ್ತು ಗದ್ದೆ ಕೇಂದ್ರಗಳಲ್ಲಿ ಇವತ್ತು ಒಂದೇ ಸಮ ಇವತ್ತು ನಮ್ಮ MLA ನವರು ಅನ್ನ ಹಾಕ್ತಾರೆ, ಆಮೇಲೆ ಜಾತ್ರೆಗಳಲ್ಲಿ ಅನ್ನ ಹಾಕ್ತಾರೆ. ಇದು ತಪ್ಪ? ಚೌಧರಿ ಅವರೇ, ಇನ್ಮೇಲಾದ್ರೂ ಹುಷಾರಾಗಿರಿ ಸ್ವಾಮಿ. ನೀವು ನಮ್ಮ ಪಕ್ಷದ ಬಗ್ಗೆ ನೀವು ಹೀನವಾಗಿ ಮಾತಾಡಿದ್ರೆ ನಮ್ಮ ಕಾರ್ಯಕರ್ತರು ಮನೆಯಲ್ಲಿ ಹಳ್ಳಿನಲ್ಲಿ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ನೀವು ತುಂಬಾ ಹುಷಾರಾಗಿರ್ಬೇಕು ಚೌಧರಿ ಅವರೇ. ತಮ್ಮ ಮಿತ್ರಗಳು ತುಂಬಾ ಹುಷಾರಾಗಿ ಕೆಲಸ ಮಾಡ್ಬೇಕು. ಏನ್ ತಪ್ಪಾಡಿದ್ದಾರೆ ಸ್ವಾಮಿ ನಮ್ಮ ಗೋವಿಂದರಾಜು? ತಪ್ಪಾದ್ರೆ ನೀವು ಬೆಟ್ ಮಾಡಿ ತೋರಿಸ್ರಿ. ಇವತ್ತು ಶಿವಗಂಗೆಯಿಂದ ನಕ್ಕೂರ್ವರೆಗೂ ಡಬಲ್ ರೋಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕೇಳ್ರಿ ನೀವು. ನಮ್ಮ ಪಕ್ಷ ತಪ್ಪು ಮಾಡಿದ್ರೆ ವಿರೋಧ ಪಕ್ಷ ಕೇಳೋದಕ್ಕಿದ್ದಾರೆ, ಕೇಳಿ. ಅದು ಸಂತೋಷ, ನಮ್ಮ ತಂದೆಗೆ ತಪ್ಪೇನಿಲ್ಲ. ಆಲ್ಬೇಟ್ ಕೊಟ್ಟು ಇವಾಗ ನಾನು ಕಾಂಟ್ರಾಕ್ಟ್ ಮಾಡ್ತೀನಿ ಸ್ವಾಮಿ, ಪ್ರೈವೇಟ್ ಅಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ನಾನು ಮಾಡೋದಿಲ್ಲ, ಆಗೋದಿಲ್ಲ ನಮ್ಮ ಕೈಲಿ ಮಾಡೋದಿಕ್ಕೆ. ಯಾರ ಕೆಲಸ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡ್ತಾರೆ, ಅಂತವ್ರಿಗೆ ಕೆಲಸ ಕೊಡ್ತಾರೆ. ಅದ್ರ ಬಗ್ಗೆ ನೀವು ಟೀಕೆ ಮಾಡಿ ಸ್ವಾಮಿ, ಬೇಡ ಅನ್ನಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ಗೋವಿಂದರಾಜು ಅಂತವ್ರು ಕಾಂಗ್ರೆಸ್ ಕಾರ್ಯಕರ್ತರು ಇಂಥವ್ರಿಗೆ ಯಾವ ನ್ಯಾಯ ಸ್ವಾಮಿ ಮಾತಾಡ್ತಾ ಇರೋದು? ನಿಮ್ ಬಗ್ಗೆ ಹೇಳಕ್ ಇಟ್ಕೊಂಡ್ಬಿಟ್ರು ನಾವು ಒಂದು ಪುಸ್ತಕ ಬರೀಬಹುದು. ಇದ್ರ ಬಗ್ಗೆ ತಾವು ಹುಷಾರಾಗಿರ್ಬೇಕು ಮಿಸ್ಟರ್ ಚೌಧರಿ ಅವರೇ. ಇನ್ಮೇಲಾದ್ರೂ ಹುಷಾರಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ತಪ್ಪು ಮಾಡಿದ್ರೆ ನೀವು ಕೇಳ್ರಿ ಸ್ವಾಮಿ. ನೀವು ಅದರಲ್ಲೇ ತಪ್ಪು. ನೀವು ಕಾಂಗ್ರೆಸ್ ಕಾರ್ಯಕರ್ತರು ನಾವು ಬಡವರು ಎಷ್ಟು ಜನ ಬಂದಿದ್ದೀರಾ? ಇವರು ನಮ್ಮ ಕಾರ್ಯಕರ್ತರು ಸ್ವಾಮಿ. ನಾವೇನು ಎಂಡ ಕೊಡಿಸಿ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ ಬಂದಿರೋ ಕಾರ್ಯಕರ್ತರಲ್ಲ ಇವರು. ಇವರು ವಾಲಂಟಿಯರ್ ಬಂದಿರ್ತಕ್ಕಂಥ ಜನ. ಇವ್ರಿಗೆ ನಮ್ಮ ಬೆಂಬಲ. ನಿಮ್ದೆಲ್ಲ ಗೊತ್ತಾಯ್ತು ಸ್ವಾಮಿ. ನಿಮ್ಮಿಷ್ಟೇ ಪುಸ್ತಕದಲ್ಲಿ ನೋಡಿದ್ದೀವಿ, ಪೇಪರ್ ಅಲ್ಲಿ ನೋಡಿದ್ದೀವಿ. ನೀವೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಇವತ್ತು ಸುಮ್ಮನೆ ಹರಿಶ್ಚಂದ್ರನ್ ತರ ಮಾತಾಡ್ತಾ ಇದ್ದೀರಲ್ಲ, ಸರಿನಾ ಸ್ವಾಮಿ ಚೌಧರಿ ಅವರೇ? ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ಹುಷಾರ ಮಾತಾಡಿ. ಜೈ ಹಿಂದ್, ಜೈ